Welcome to the honor friends today classes. ನಾವು ಇಂದಿನ ತರಗತಿಯಲ್ಲಿ ಇತಿಹಾಸ ಸಂಬಂಧಪಟ್ಟಂತೆ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಮತ್ತು ರೋಮನಿ ಸಾಮ್ರಾಜ್ಯದ ಬಗ್ಗೆ ತಿಳ್ಕೊಂಡಿದ್ವಿ. ಹೀಗೆ ಇಂದಿನ ಒಂದು ತರಗತಿಯಲ್ಲಿ ನಿಮಗೆ ಯಾವುದೇ ಒಂದು ವ್ಯವಸ್ಥಿತವಾದಂಥ ಒಂದು ಚೌಕಟ್ಟಿನಲ್ಲಿ ಒಂದು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಮತ್ತು ಯಾವುದೋ ಒಬ್ಬ ನಾಗರಿಕನಿಗೆ ಒಂದು ಚೌಕಟ್ಟಿನ ಶಿಸ್ತಿನಿಂದ ಮತ್ತು ಕಾನೂನುಬದ್ಧವಾಗಿ ನಿರ್ವಹಿಸಿದರೆ ನಮ್ಮ ಸಂವಿಧಾನ ರಚನೆ ಮುಖ್ಯ. ಯಾವುದೇ ಒಂದು ದೇಶದಲ್ಲಿ ತನ್ನದೇ ಆದಂಥ ಸಂವಿಧಾನ ರಚನೆ ಮುಖ್ಯ. ಅಂಥ ಒಂದು ಯಾವುದೇ ಒಂದು ದೇಶ ಒಂದು ಆಡಳಿತ ಮತ್ತು ಒಂದು ಚೌಕಟ್ಟಿನಲ್ಲಿ ಶಿಸ್ತುಬದ್ಧವಾಗಿ ಒಂದು ಸಮಾಜ ವ್ಯವಸ್ಥೆಯಾಗಿ ಇರಬೇಕು ಅಂದರೆ ಅಂಥ ಒಂದು ಸಂವಿಧಾನದ ಬಗ್ಗೆ ನಾವು ಇನ್ನು ಸ್ಪರ್ಧೆ ಅಂದರೆ ನಮ್ಮ ದೇಶದ ಒಂದು ಸಂವಿಧಾನ, ನಮ್ಮ ಸಂವಿಧಾನ ಅಂತೇಳಿ ಇದೆ. ನಮ್ಮ ದೇಶದ ಸಂವಿಧಾನ ಅದು ಯಾವಾಗ ರಚನೆ ಆಯಿತು, ರಚನಾ ಸಭೆಯ ಒಂದು ಸಭೆ ಆಯಿತು ಮತ್ತು ಹೇಗೆ ರಚನೆ ಆಯಿತು ಮತ್ತು ರಚನಾ ಸಭೆಯ ಕೆಲವು ರಕ್ಷಣೆಗಳನ್ನು, ಅದರ ಹಕ್ಕುಗಳು ಮತ್ತು ಸ್ವಲ್ಪ ಕೆಲವು ಇಲ್ಲಿ ಸಂಬಂಧಪಟ್ಟಂತೆ ಹಕ್ಕುಗಳು ಮತ್ತು ಕರ್ತವ್ಯಗಳ ಬಗ್ಗೆ ಎಲ್ಲವನ್ನು ಅಧ್ಯಯನ ಅಂದರೆ ಸಂವಿಧಾನ ರಚನೆ ಆಗಿದ್ದು, ಸಂವಿಧಾನದ ಕಾನೂನು ಸಮಿತಿ ಯಾವಾಗಾಯಿತು, ಅದೇ ರೀತಿ ನಮ್ಮ ಸಂವಿಧಾನ ಪ್ರಸ್ತಾವನೆ ಯಾವ ಆಯಿತು, ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳು ಮತ್ತು ಸಂವಿಧಾನದ ಲಕ್ಷಣಗಳು ಇವೆಲ್ಲವನ್ನು ಒಂದು ಈ ಪಾಠದಲ್ಲಿ ಮುಖ್ಯವಾದಂಥ ಅಂಶಗಳು. ಈಗ ನಾವು ಮೊಟ್ಟ ಮೊದಲಾಗಿ ಭಾರತ ದೇಶ ಸ್ವತಂತ್ರ ಆದಮೇಲೆ ನಮಗೆ ಗೊತ್ತಿರೋ ಪ್ರಕಾರ ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಾ ಇತ್ತು. ಯಾವ ಸಮಸ್ಯೆ ಆಯಿತು? ವಿದೇಶಿರ ಒಂದು ವಲಸೆ ಬಂದರು, ನಮ್ಮ ದೇಶಕ್ಕೆ ವಿದೇಶಿರ ವಲಸೆ ಬಂದರು, ನಮ್ಮದೇ ಆದಂಥ ಆರ್ಥಿಕ ಪರಿಸ್ಥಿತಿಯನ್ನು ಎದುರಿಸಬೇಕಾಯಿತು. ಮತ್ತು ಭಾರತ ಒಕ್ಕೂಟ ಆಗಿರಲಿಲ್ಲ, ಆ ಒಕ್ಕೂಟವನ್ನು ಒಂದು ಕಡೆಗೆ ಸೇರಿಸಬೇಕಾಗಿತ್ತು. ಮತ್ತು ಒಂದು ಕಾನೂನಿನ ಸುವ್ಯವಸ್ಥೆ ಇರಲಿಲ್ಲ, ಅದಕ್ಕೋಸ್ಕರ ತನ್ನದೇ ಆದಂಥ ಸಂವಿಧಾನ ರಚನೆ ಮತ್ತು ಕಾನೂನು ವ್ಯವಸ್ಥೆ ರಚನೆ ಆಗಬೇಕಾಗಿತ್ತು. ಇವೆಲ್ಲ ಸಮಸ್ಯೆಗಳು ಎದುರಿಸಬೇಕಾಗಿತ್ತು ಅಲ್ಲವಪ್ಪ. ಅದರಲ್ಲಿ ಮಕ್ಕಳಿಗೆ ಒಂದು ದೇಶ ಹೇಳಿದಲ್ಲ ಸುರಕ್ಷಿತ ಬಗ್ಗೆ ನಮ್ಮ ದೇಶ ಸಹ ಎದುರಿಸಬೇಕಾದ ಸಮಸ್ಯೆ ಬಗ್ಗೆ ಈ ಸಂವಿಧಾನದ ರಚನೆ ಅಲ್ವಾ, ಅದರ ಬಗ್ಗೆ ಅದೇ ಆಯಿತು. ಈಗ ಒಂದು ಭಾರತದ ಒಕ್ಕೂಟವನ್ನು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅಂದರೆ ಮುಖ್ಯ ಮನುಷ್ಯರು ಭಾರತ ಒಕ್ಕೂಟವನ್ನು ರಾಜ್ಯಗಳನ್ನು ವಿಲೀನಗೊಳಿಸಿ ಭಾರತವನ್ನು ಒಕ್ಕೂಟಗೊಳಿಸಿ. ಹಾಗೆ ಸಂವಿಧಾನ ರಚನೆಯನ್ನು ಮಾಡಿದವರು ಎರಡು ಸಮಿತಿಗಳು ರಚನೆ ಅಧ್ಯಕ್ಷರಾದರು ಮತ್ತು ಸಂವಿಧಾನ ಅಲ್ಲಪ್ಪ ಈ ಸಂವಿಧಾನ ರಚನಾ ಸಭೆ ಅಧ್ಯಕ್ಷರಾದರು, ಅದರ ಬಗ್ಗೆ ತಿಳ್ಕೊಂಡು ಅಲ್ವಾ. ಈಗ ಆದ್ದರಿಂದ ಒಂದು ಕಾನೂನಿನ ರಚನೆಯಂತೆ ಸವಾಲನ್ನು ಈ ಕೂಡ ಸಮರ್ಪಕವಾಗಿ ನಿರ್ಮಿಸಬೇಕಾಯಿತು. ಇಂಥ ಸಂವಿಧಾನ ರಚನೆ, ಅದರ ಲಕ್ಷಣಗಳು, ಅದರಲ್ಲಿ ಪ್ರಸ್ತಾವನೆ ಆಗಿರುವಂಥ ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳ ಬಗ್ಗೆ ಇಲ್ಲಿ ಈ ಪಾಠದಲ್ಲಿ ನಾವು ಅಧ್ಯಯನವನ್ನು ಮಾಡ್ತೀವಿ. ಈಗ ಮೊಟ್ಟ ಮೊದಲಾಗಿ ನಮ್ಮ ಭಾರತ ಸಂವಿಧಾನ ರಚನಾ ಸಭೆ ಯಾವಾಗಾಯಿತು? ಭಾರತ ಸಂವಿಧಾನ ರಚನಾ ಸಭೆ ಯಾವಾಗಾಯಿತು? ಭಾರತ ಸಂವಿಧಾನ ರಚನಾ ಸಭೆ ಭಾರತ ಸಂವಿಧಾನ ರಚನಾ ಸಭೆ ರಚನೆ ಯಾವಾಯಿತು? ಭಾರತ ಸಂವಿಧಾನ ರಚನಾ ಸಭೆ ಯಾವಾಯಿತು ಅಂದರೆ ಒಂದು ರಾಷ್ಟ್ರದ ಮೂಲಭೂತ ಕಾನೂನು, ಯಾವುದೇ ಒಂದು ರಾಷ್ಟ್ರದ ಮೂಲಭೂತ ಕಾನೂನು ಈ ಅಂದರೆ ಸಂವಿಧಾನವೆಂದು ನಾವು ಕರಿತೀವಿ. ಯಾವುದೇ ಒಂದು ರಾಷ್ಟ್ರದ ಮೂಲಭೂತ ಕಾನೂನನ್ನೇ ನಾವು ಸಂವಿಧಾನವೆಂದು ಕರಿತೀವಿ ಅಲ್ವಾ. ನಾವು ಯಾವುದೇ ಒಂದು ರಾಷ್ಟ್ರದ ಒಂದು ನಾಗರಿಕಕ್ಕೆ ಬೇಕಾದಂಥ ಮೂಲಭೂತ ಕಾನೂನು, ಒಂದು ಸಮಾಜಕ್ಕೆ ಬೇಕಾದ ಮೂಲಭೂತ ಕಾನೂನು ವ್ಯವಸ್ಥೆಯನ್ನೇ ನಾವು ಸಂವಿಧಾನ ಅಂತೇಳಿ ಹೇಳ್ತೀವಿ ಅಲ್ವಾ. ಅದಕ್ಕೋಸ್ಕರ ಹೋಗಿ ಸಂವಿಧಾನ ಅಲ್ಲಿ ಸಂವಿಧಾನವು ಆಡಳಿತ ವ್ಯವಸ್ಥೆಗೆ ಒಂದು ಚೌಕಟ್ಟನ್ನು ಒದಗಿಸ್ತದೆ. ಯಾವುದೇ ಒಂದು ದೇಶದ ಆಡಳಿತ ಚೌಕಟ್ಟಿಗೆ ಒಂದು ಒಂದು ವ್ಯವಸ್ಥೆಯನ್ನು ಆಡಳಿತ ವ್ಯವಸ್ಥೆಗೆ ಒಂದು ಸಂವಿಧಾನ ಒಂದು ಚೌಕಟ್ಟನ್ನು ಒದಗಿಸ್ತದೆ. ಸಂವಿಧಾನ ರಚನೆಗೆ ಸಂಬಂಧಿಸಿದಂತೆ ಯಾರ್ಯಾರಿದ್ರು? ಮೋತಿಲಾಲ್ ನೆಹರು ಅಲ್ವಾ, ಅಲ್ಲಿನ ಪ್ರಧಾನಿಯಾದಂಥ ಸಮಿತಿ ಶಿಫಾರಸನ್ನು ಮೋತಿಲಾಲ್ ನೆಹರು ಈ ಒಂದು ರಚನಾ ಸಮಿತಿ ಶಿಫಾರಸನ್ನು ಮತ್ತು 1939ರಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ನ ಕರಾಚಿ ಅಧಿವೇಶನದಲ್ಲಿ ನಿರ್ಣಯವನ್ನು ಕೈಗೊಳ್ಳಲಾಯಿತು. ಈ ಸಂವಿಧಾನ ರಚನೆ ಯಾವಾಗಲೂ ಕ್ಯಾಬಿನೆಟ್ ಆಯೋಗದ ಮೇಲೆ ಶಿಫಾರಸನ್ನು ಅನ್ವಯವಾಗಿ 1946ರಲ್ಲಿ ಭಾರತ ಸಂವಿಧಾನ ಕುರಿತಂಥ ಭಾರತದಿಂದ ಕುರಿತಂಥ ಒಂದು ಸಂವಿಧಾನ ರಚನಾ ಸಭೆಯನ್ನು ರಚಿಸಲಾಯಿತು. ಅಂದರೆ ಅಂದಿನ ಪ್ರಧಾನಿಯಾದಂಥ ನೆಹರು ಅಂದರೆ ಭಾರತ ದೇಶದ ಮೊದಲ ಪ್ರಧಾನಿ ನೆಹರು ಅವರನ್ನು ಆ ಶಿಫಾರಸು
ಶಿಫಾರಸು ಮೇಲೆ ಅವರ ಒಂದು ಸಮಿತಿ ರಚನೆ ಆಯಿತು. ಈ ಸಮಿತಿ 1939ರಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ನ ಕರೇಜ್ ಅಧಿವೇಶನ ನಿರ್ಣಯವನ್ನು ಪ್ರೇರಿತವಾದವು. ಈ ಸಂವಿಧಾನ ರಚನೆ ಮಾಡಲು ಕ್ಯಾಬಿನೆಟ್ ಆಯೋಗ ಶಿಫಾರಸಿನ ಒಂದು ಕ್ಯಾಬಿನೆಟ್ ಆಯಿತು. ಅದರ ಶಿಫಾರಸಿನ ಒಂದು ಅನ್ವಯವಾಗಿ 1946ರಲ್ಲಿ ಭಾರತೀಯರಿಂದ ಕೂಡಿದಂಥ ಒಂದು ಸಂವಿಧಾನ ರಚನಾ ಸಭೆಯನ್ನು ಸ್ಥಾಪಿಸಲಾಯಿತು ಅಲ್ವಾ. 1946ರಲ್ಲಿ ಭಾರತದಿಂದ ಕೂಡಿದಂಥ ಸಂವಿಧಾನ ರಚನಾ ಸಭೆಯನ್ನು ರಚಿಸಲಾಯಿತು. ಈ ಸಭೆಯು ಮೊದಲಿಗೆ ಭಾರತ, ಪಾಕಿಸ್ತಾನ, ಅಫ್ಘಾನಿಸ್ತಾನ ಎಲ್ಲ ಒಂದು ಒಟ್ಟಿಗೆ ರಾಷ್ಟ್ರ ಆಗಿತ್ತು. ಮೊದಲಿಗೆ ಸ್ವತಂತ್ರ ಆದಮೇಲೆ ಈಗಿನ ಭಾರತ ದೇಶ ಮತ್ತು ಪಕ್ಕ ದೇಶ ಪಾಕಿಸ್ತಾನ, ಬಾಂಗ್ಲಾದೇಶ ಎಲ್ಲ ಒಕ್ಕೂಡಿ ಅಖಂಡ ಭಾರತ ಒಂದು ವ್ಯವಸ್ಥೆ ರಚನೆ ಇತ್ತು ಅಲ್ವಾ. ಆದರೆ ಸ್ವತಂತ್ರ ಆದ ಟೈಮಲ್ಲಿ 1947ರಲ್ಲಿ 47ರಲ್ಲಿ ಅಂದರೆ 389 ಸದಸ್ಯರು ಮಾಡಿತ್ತು. ಭಾರತ ಅದೇ ಟೈಮಲ್ಲಿ ಇಬ್ಬಾಗವಾದಾಗ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ ನಮ್ಮ ದೇಶದ ಇಬ್ಬಾಗವಾದಾಗ ಆಗ ಮತ್ತೆ ಸ್ವತಂತ್ರಗೊಂಡ ನಂತರ ಎಷ್ಟಾಗುತ್ತೆ 299 ಒಂದು ಸದಸ್ಯರನ್ನು ನೆನಪುಕೊಂಡೆ. 390 ಹೋಗಿ 100 ಸದಸ್ಯರನ್ನ ಕಮ್ಮಿ ಆಗಿ 399 ಇದ್ದಿದ್ದು 389 ಇದ್ದಿದ್ದು 299ಗೆ ಬರ್ತದೆ. 280 ಅದು ಇದ್ದಷ್ಟು 390 ಇದ್ದಿದ್ದು 89 ಇದ್ದು ಅಲ್ವಾ. ಹೀಗೆ 299ಗೆ ಬರ್ತದೆ ಅಲ್ವಾ. 289 ಇದ್ದು 299ಗೆ ಬರ್ತದೆ ಅಲ್ವಾ. ಇಷ್ಟು ಸದಸ್ಯರನ್ನ ನಾವು ಸ್ವತಂತ್ರ ಸದಸ್ಯ ವಿಭಾಗ ನಂತರ ಇಷ್ಟು ಸದಸ್ಯ ಕಮ್ಮಿ ಆಯಿತು. ಮೈಸೂರು ಸಂಸ್ಥಾನದ 7 ಜನ ಸದಸ್ಯರು ಸಹ ಇದರಲ್ಲಿ ರಚನಾ ಸಭೆಯಲ್ಲಿ ನಾಮಕರಣವನ್ನು ಮೈಸೂರಿನ ಸಂಸ್ಥಾನದ 7 ಜನ ಸದಸ್ಯರು ಈ ಒಂದು ಸಭೆಯಲ್ಲಿ ನಾಮಕರಣವನ್ನು ರಚನಾ ಸಭೆಯಲ್ಲಿ ನಾಮಕರಣವನ್ನು ಕೊಡ್ತಾರೆ. ಈಗ ಸಂವಿಧಾನ ರಚನಾ ಸಭೆಯ ಮೊದಲು ಅಧಿವೇಶನ ಡಿಸೆಂಬರ್ 9, 1940 ನಡೆಸಿತು. ಇದೊಂದು ಐತಿಹಾಸಿಕ ಘಟನೆ. ಸಚ್ಚಿದಾನಂದ ಸಿನ್ಹಾ ಹಂಗಾಮಿ ಅಧ್ಯಕ್ಷರಾಗಿದ್ದರು. ಡಿಸೆಂಬರ್ 11, 1946ರಂದು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರನ್ನು ಕಾಯಂ ಅಧ್ಯಕ್ಷರಾಗಿಯೂ ಮತ್ತು ಟಿ ಕೃಷ್ಣಮಾಚಾರಿ ಅವರನ್ನು ಉಪಾಧ್ಯಕ್ಷರಾಗಿಯೂ ಆಯ್ಕೆಯನ್ನು ಮಾಡಿತು. ಸಂವಿಧಾನ ರಚನೆ ನೋಡಿ, ಸಂವಿಧಾನ ರಚನಾ ಸಭೆಯ ಮೊದಲ ಅಧಿವೇಶನ ಎಲ್ಲಿ ನಡೆಯಿತು ಅಂದರೆ ಇಲ್ಲಿ ಡಿಸೆಂಬರ್ 9, 1946ರಂದು ಡಿಸೆಂಬರ್ 9 ಮೊದಲೇ ಹೊಂದಿದ್ದೇವೆ. ಡಿಸೆಂಬರ್ 9, 1946ರಂದು ಮೊದಲೇ ಒಂದು ರಚನಾ ಸಭೆ ಅಲ್ವಾ. ಈ ನಂತರದ್ದು ಒಂದು ಐತಿಹಾಸಿಕ ರಚನೆ ಒಂದು ಘಟನೆ ರಚಿತ ಸಚ್ಚಿದಾನಂದ ಸಿನ್ಹಾ ಹಂಗಾಮಿಯಲ್ಲಿ ಅಂದರೆ ಮೊದಲ ಒಂದು ಅಧಿವೇಶನ ಅಂದರೆ ರಚನಾ ಸಭೆಯ ಮೊದಲ ಅಧಿವೇಶನ ನಡೆದಿದ್ದು ಡಿಸೆಂಬರ್ 9, 1940ರಂದು ನಡೆಯಿತು. ಅದರಲ್ಲಿ ಅದೊಂದು ಐತಿಹಾಸಿಕ ಘಟನೆ. ಸಚ್ಚಿದಾನಂದ ಸಿನ್ಹಾ ಹಂಗಾಮಿ ಅಧ್ಯಕ್ಷರಾಗಿದ್ದರು. ಡಿಸೆಂಬರ್ 11, 1940ರಂದು ಡಾಕ್ಟರ್ ರಾಜೇಂದ್ರ ಪ್ರಸಾದರನ್ನು ಕಾಯಂ ಅಧ್ಯಕ್ಷರನ್ನಾಗಿ ಮಾಡುತ್ತಾರೆ. ರಚನಾ ಸಭೆಯ ಕಾಯಂ ಅಧ್ಯಕ್ಷರನ್ನಾಗಿ ಡಿಸೆಂಬರ್ 11, 1946ರಂದು ಡಿಸೆಂಬರ್ 11, 1946ರಂದು ಬಾಬು ರಾಜೇಂದ್ರ ಪ್ರಸಾದ್ ಅವರನ್ನ ಕಾಯಂ ಅಧ್ಯಕ್ಷರನ್ನಾಗಿ ಮಾಡಲಾಯಿತು. ಬಾಬು ರಾಜೇಂದ್ರ ಬಾಬು ರಾಜೇಂದ್ರ ಸಾಹೇಬರನ್ನ ಈ ಬಾಬು ರಾಜೇಂದ್ರ ಸಾಹೇಬರನ್ನ ಈ ರಚನಾ ಸಭೆಯ ಕಾಯಂ ಅಧ್ಯಕ್ಷನಾಗಿ ಡಿಸೆಂಬರ್ 11, 1946ರಂದು ಅಧ್ಯಕ್ಷನಾಗಿ ನೇಮಕವನ್ನು ಮಾಡಲಾಯಿತು. ಕಾಯಂ ಅಧ್ಯಕ್ಷನಾಗಿ ಮಾಡಲಾಯಿತು ಮತ್ತು ಅವರಲ್ಲಿ ಟಿ ಕೃಷ್ಣಮಾಚಾರಿ ಅವರನ್ನು ಉಪಾಧ್ಯಕ್ಷನಾಗಿ ಆಯ್ಕೆಯನ್ನು ಮಾಡಲಾಯಿತು. ಸಂವಿಧಾನ ರಚನೆಯಲ್ಲಿ ಏನೇನಾಯಿತು? ಸಂವಿಧಾನ ರಚನೆಯಲ್ಲಿ ಅನೇಕರು ಕಾರ್ಯವನ್ನು ನಿರ್ವಹಿಸಲು ಅವರಲ್ಲಿ ಜವಾಹರ್ಲಾಲ್ ನೆಹರು, ಸರ್ದಾರ್ ವಲ್ಲಭಾಯ್ ಪಟೇಲ್ ಮತ್ತು ಡಾಕ್ಟರ್ BR ಅಂಬೇಡ್ಕರ್, ಮೌಲಾನಾ ಆಜಾದ್ ಮತ್ತು ಮೌಲಾನಾ ಕಲಾಂ ಆಜಾದ್ ಮತ್ತು ಶ್ರೀ ರಾಜಗೋಪಾಲಾಚಾರಿ, ಕೆ ಮುನ್ಷಿ ಮತ್ತು ಶ್ರೀಮತಿ ಸರೋಜಿನಿ ನಾಯ್ಡು, ಶ್ರೀಮತಿ ಸುಜೇತಾ ಕೃಪಲಾನಿ ಮತ್ತು ಕರ್ನಾಟಕದ S. ನಿಜಲಿಂಗಪ್ಪ, KC ರೆಡ್ಡಿ, ಕೆಂಗಲ್ ಹನುಮಂತಯ್ಯ ಮತ್ತು ಹೀಗೆ ನೆಕ್ಸ್ಟ್ ಅದೇ ರೀತಿ ಟಿಪೂರು ಸುಬ್ರಹ್ಮಣ್ಯ ಮೊದಲಾದರು ಪ್ರಮುಖರಾಗಿದ್ದರು, ಕರ್ನಾಟಕದವರು ಸಹ ಆಗಿದ್ದರು. ನೆಕ್ಸ್ಟ್ ಅದೇ ರೀತಿ ಕನ್ನಡ ರಚನಾ ಸಮಿತಿ ಆಯಿತು. ಈ ರಚನಾ ಸಭೆಯಲ್ಲಿ ಇವೆಲ್ಲ ಏನಾದರೆ ಇನ್ನು ಕನ್ನಡ ರಚನಾ ಸಮಿತಿ ಅಂತ ರಚನೆ ಆಯಿತು. ಕರಡು ರಚನಾ ಸಮಿತಿ ಅಂತ ರಚನೆ ಆಯಿತು. ರಚನಾ ಸಮಿತಿ ಕರಡು ರಚನಾ ಸಮಿತಿ
ಸಮಿತಿಯನ್ನು ಒಂದು ರಚನೆಯನ್ನು ಮಾಡಲಾಯಿತು. ಈ ಒಂದು ಸಂವಿಧಾನ ರಚನಾ ಸಭೆಯ ರಾಷ್ಟ್ರಕ್ಕೆ ಸಂಬಂಧಿಸಿದಂಥ ವಿಷಯಗಳನ್ನು ವಿವರವಾಗಿ ಪರಿಶೀಲಿಸಲು ನೋಡಿ, ಸಂವಿಧಾನ ರಚನಾ ಒಂದು ಸಭೆ ರಾಷ್ಟ್ರಕ್ಕೆ ಸಂಬಂಧಿಸಿದ ವಿಷಯಗಳನ್ನು ವಿವರವಾಗಿ ಪರಿಶೀಲಿಸಲು ನೋಡಿ ಮಾತು 22 ಸಮಿತಿಗಳನ್ನು 22 ಈ ರಚನಾ ಸಮಿತಿಗಳನ್ನು ಮತ್ತು 5 ಉಪಸಮಿತಿಗಳನ್ನು ಹೊಂದಿತ್ತು. ಅವುಗಳಲ್ಲಿ ಯಾವುದಕ್ಕೋಸ್ಕರ ಸಮಿತಿ ಮಾಡಿದ್ದು? ಈ ರಚನಾ ಸಭೆಯ ರಾಷ್ಟ್ರಕ್ಕೆ ಸಂಬಂಧಿಸಿದ ವಿಷಯಗಳನ್ನು ವಿವರವಾಗಿ ಅಧ್ಯಯನ ಮಾಡಲು, ವಿವರವಾಗಿ ಪರಿಶೀಲಿಸಲು 22 ಸಮಿತಿಗಳನ್ನು 5 ಉಪಸಮಿತಿಗಳನ್ನು ರಚನೆಯನ್ನು ಹೊಂದಿತ್ತು. ಆಮೇಲೆ ಇದರಲ್ಲಿ ಪ್ರಮುಖವಾದವು ಗರಡು ಸಮಿತಿ ಒಂದು ಸಹ. 22 ಸಮಿತಿಗಳಲ್ಲಿ ಪ್ರಮುಖವಾದ ಗರಡು ಸಮಿತಿ ಸಹ ಒಂದು. ಈ ಗರಡು ಸಮಿತಿ ಇದ್ದಲ್ಲಿ ಈ ಗರಡು ಸಮಿತಿ ಸಹ ಒಂದಾಗಿದೆ. ಇಲ್ಲೇ ಗರಡು ಸಮಿತಿ ಒಂದಾಗಿದೆ ಅಲ್ವಾ? ಈ ಗರಡು ಸಮಿತಿ ಸಹ ಒಂದಾಗಿದೆ. ಅದರಲ್ಲಿ ಗರಡು ಸಮಿತಿ ಅಧ್ಯಕ್ಷರನ್ನಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರನ್ನ ಗರಡು ಸಮಿತಿ ಅಧ್ಯಕ್ಷರನ್ನಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರನ್ನ ಅಧ್ಯಕ್ಷನಾಗಿ BR ಅಂಬೇಡ್ಕರ್ ಅವರನ್ನ ಗರಡು ಸಮಿತಿ ಅಧ್ಯಕ್ಷನಾಗಿ ನೇಮಕವನ್ನ ಮಾಡಲಾಯಿತು ಅಲ್ವಾ? ಯಾರು? BR ಅಂಬೇಡ್ಕರ್ ಅವರನ್ನ ಗರಡು ಸಮಿತಿಯ ಅಧ್ಯಕ್ಷನಾಗಿ ಮಾಡಲಾಯಿತು. ಇವರು ಸಂವಿಧಾನ ರಚನೆಯ ನೀಡಿದಂಥ ಕೊಡುಗೆಯನ್ನು ಆಧರಿಸಿ ಸಂವಿಧಾನ ರಚನೆಯ ನೀಡಿದಂಥ ಕೊಡುಗೆಯನ್ನು ಸಂವಿಧಾನ ರಚನೆಗೆ ನೀಡಿದಂಥ ಒಂದು ಕೊಡುಗೆಯನ್ನು ಆಧರಿಸಿ ಅಲ್ಲೊಬ್ಬ ಇವರಿಗೆ ಏನಂತ ಹೇಳ್ತೇವೆ? ಸಂವಿಧಾನ ಶಿಲ್ಪಿ ಅಂತೇಳಿ. ಅಂಬೇಡ್ಕರ್ ಅವರನ್ನ ಏನು ಕರೀತಾರೆ? ಸಂವಿಧಾನ ಶಿಲ್ಪಿ ಅಂತೇಳಿ ಕರೆಯಲಾಗಿದೆ. ಸಂವಿಧಾನ ಶಿಲ್ಪಿ ಅಂತೇಳಿ ಕರೆಯಲಾಗಿದೆ. ಸಂವಿಧಾನ ಶಿಲ್ಪಿ ಅಂತೇಳಿ ಇವರನ್ನ ಅಲ್ವಾ? ಇವರು ಸಂವಿಧಾನ ರಚನೆಗೆ ಅಲ್ವಾ ನೀಡಿದಂಥ ಕೊಡುಗೆಯನ್ನು ಆಧರಿಸಿ ಅಲ್ವಾ ಅವ್ರನ್ನ ಸಂವಿಧಾನ ಶಿಲ್ಪಿ ಅಂತೇಳಿ ಎಂದು ಕರೆಯಲಾಗಿದೆ. ಮತ್ತು ಇವರು ಗರಡು ಸಮಿತಿಯಲ್ಲಿ ಯಾರ್ಯಾರು ಅಂದರೆ N. ಗೋಪಾಲಸ್ವಾಮಿ ಅಯ್ಯಂಗಾರ್ ಮತ್ತು ಅಲ್ಲಾಡಿ ಕೃಷ್ಣಮಾಚಾರ್ ಅಯ್ಯಂಗಾರ್, KM ಮುನ್ಸಿ ಮತ್ತು TT ಕೃಷ್ಣಾಚಾರ್ಯ, ಅಹಮದ್ ಸಾಮುಲ್ಲಾ ಮತ್ತು ಮಧುರಾವಲ್ ಅವರ ಸದಸ್ಯರಾಗಿ ಇದ್ದರು. ನೆಕ್ಸ್ಟ್ ಸಂವಿಧಾನ ರಚನೆ ಹೇಗಾಯಿತು? ಇಷ್ಟೆಲ್ಲ ಆದಮೇಲೆ ಗರಡು ಸಮಿತಿ, ರಚನಾ ಸಭೆ ಆದಮೇಲೆ ಈ ಸಂವಿಧಾನ ಹೇಗೆ ರಚನೆ ಆಯಿತು ಅನ್ನೋದು ಮುಖ್ಯವಾಗಿದೆ. ಈ ಸಂವಿಧಾನ ರಚನೆ ಆಗಿದ್ದು ಈ ಸಂವಿಧಾನ ರಚನೆ ಆಗಿದ್ದು ಹೇಗೆ ಅನ್ನೋದು ಮುಖ್ಯ. ಸಂವಿಧಾನ ರಚನೆ ಆಗಿದ್ದರೆ ಈ ಸಂವಿಧಾನ ರಚನಾ ಸಭೆಯ ರಚನಾ ಕಾರ್ಯವನ್ನು ಮುಗಿಸಲು 2 ವರ್ಷ 11 ತಿಂಗಳು ಮತ್ತು 18 ದಿನ ತೆಗೆದುಕೊಂಡಿತು. ರಚನಾ ಸಭೆಯಲ್ಲಿ ಇದ್ದಂಥ ಸಮಿತಿಗಳನ್ನು ನಿರಂತರವಾಗಿ ಕೆಲಸ ನಿರ್ವಹಿಸಲು ಅನೇಕ ಸದಸ್ಯರುಗಳು ಮಂಡಿಸಿದಂಥ ತಿದ್ದುಪಡಿಗಳ ಮೇಲೆ ಚರ್ಚೆ ನಡೆಸಲಾಯಿತು. ನಂತರ ಕರಡು ಸಂವಿಧಾನವನ್ನು ರಚಿಸಲಾಯಿತು. ಬ್ರಿಟಿಷ್ ಸರ್ಕಾರ ಹೊರಡಿಸಿದಂಥ 1909, 1910 ಮತ್ತು 1935 ಕಾಯ್ದೆಯ ಬ್ರಿಟನ್ ಸಂಸದೀಯ ವ್ಯವಸ್ಥೆ, ಅಮೆರಿಕದ ಬಿಲ್ ಆಫ್ ರೈಟ್ಸ್, ಇಂಗ್ಲೆಂಡಿನ ಸಾಮಾಜಿಕ ನಿರ್ದೇಶಕ ತತ್ವಗಳು ಮುಂತಾದವುಗಳನ್ನು ವ್ಯವಸ್ಥೆಯನ್ನು ಅಮೆರಿಕದ ಅಲ್ಲೊಬ್ಬ ವ್ಯವಸ್ಥೆಗಳ ಮುಂತಾದವುಗಳನ್ನು ಅಳವಡಿಸಿಕೊಳ್ಳಲು ನಿರ್ಣಯಿಸಲಾಯಿತು. ಅಂತಿಮವಾಗಿ ನವೆಂಬರ್ 26, 1949 ಅಂಗೀಕರಿಸಲ್ಪಟ್ಟು ಜನವರಿ 20, 6, 1950 ಜಾರಿಗೆ ಬಂದಿತು. ಈ ದಿನವನ್ನೇ ಗಣರಾಜ್ಯ ದಿನವಾಗಿ ಅಂದರೆ ಸಂವಿಧಾನ ರಚನಾ ಒಂದು ಸಭೆಯು ರಚನಾ ಕಾರ್ಯವನ್ನು ಮುಗಿಸಿದ ನಂತರ ಸುಮಾರು 11 ತಿಂಗಳು ಮತ್ತು 18 ದಿನಗಳ 11 ತಿಂಗಳು ಮತ್ತು 18 ದಿನಗಳು ತೆಗೆದುಕೊಂಡಿತು. 11 ತಿಂಗಳು ಮತ್ತು 18. ಈ ರಚನಾ ಸಭೆಯಿಂದ ಸಮಿತಿಯನ್ನು ನಿರಂತರವಾಗಿ ಕೆಲಸ ನಿರ್ವಹಿಸಿತು. ರಚನಾ ಸಮಿತಿ ಬಾಬು ರಾಜೇಂದ್ರಿ ಅಂಬೇಡ್ಕರ್ ನಡೆಯಲಿ ಇದೆಲ್ಲ ಸಹ ಯಾರ್ಯಾರು ಗೋಪಾಲ ಶೆಟ್ಟಿ, ಯಾರ್ಯಾರು ಸಿಕ್ಕಿದ್ರು, ಮಹಮ್ಮದ್ ಅಲಿ, ಯಾರ್ಯಾರು ಸಿಕ್ಕಿದ್ರಪ್ಪ ಅಂದರೆ
ಮಾಧುರಾಣಿ ಟಿ ಕೃಷ್ಣಮೂರ್ತಿ, ಕೃಷ್ಣಪ್ರಸಾದ್ ಅಯ್ಯಂಗಾರ್, ಎಂ ಮುನ್ಸಿ ಮತ್ತು ಗೋಪಾಲ ಸ್ವಾಮಿ ಅಯ್ಯಂಗಾರ್ ಇವರೆಲ್ಲ ಸೇರ್ಕೊಂಡು ಇವರ ಸಮಿತಿಯ ಎಲ್ಲವೂ ಕೂಡಿ ಡಾಕ್ಟರ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಕೇಳಿಕೊಂಡು ಸುಮಾರು 11 ತಿಂಗಳು 18 ತಿಂಗಳ ರಚನಾ ಸಭೆ ಇತರ ಸಮಿತಿ ನಿರಂತರವಾಗಿ ಕೆಲಸ ನಿರ್ವಹಿಸಿ ಅನೇಕ ಸದಸ್ಯರು ಮಂಡಿಸಿದಂಥ ತಿದ್ದುಪಡಿಯ ಮೇಲೆ ಚರ್ಚೆ ನಡೆಸಿದ್ದಾರೆ. ನಿರಂತರ ಕರಡು ಸಮಿತಿಯನ್ನು ನಿರಂತರವಾದಂಥ ಈ ಕಡಸನ್ನು ನಡೆಸಲಾಯಿತು. ಬ್ರಿಟಿಷ್ ಸರ್ಕಾರ ನಡೆಸಿದಂಥ 1909, 1919, 1935 ಕಾಯ್ದೆಯಿಂದ ಬ್ರಿಟನ್ನ ಸಂಸದೀಯ ವ್ಯವಸ್ಥೆ, ಅಮೆರಿಕದ ಭಿನ್ನ ಪ್ರೈಸ್, ಐರ್ಲೆಂಡ್ನ ಸಾಮಾಜಿಕ ನಿರ್ದೇಶನ ತತ್ವಗಳು ಮುಂತಾದವನ್ನ ಎಲ್ಲವನ್ನ ಒಳಗೊಳಿಸಿ ಎಲ್ಲ ಬೆಂಗಳೂರಿನ ಕಾನೂನುಗಳು, ಅಮೆರಿಕದ ಕೆಲವು ಕಾನೂನುಗಳನ್ನು ಅಳವಡಿಸಿಕೊಂಡು ನಿರ್ಣಯ ಅಳವಡಿಸಿಕೊಳ್ಳಲು ನಿರ್ಣಯ ಮಾಡಲಾಯಿತು. ಅಂತಿಮವಾಗಿ ಎರವಾಗಿ ಜಾರಿ ಮಾಡಿದ್ರೆ ನವೆಂಬರ್ 26, 1949 ಅಂತಿಮವಾಗಿ ನವೆಂಬರ್ 26, 1949 ಜಾರಿಗೆ ತಂದರು. ಅವಾಗಲೇ ಈ ಕಾನೂನನ್ನು ಜಾರಿಗೆ ತಂದು ಸಹ ಅಂಗೀಕರಿಸಲ್ಪಟ್ಟು, ಆದರೆ ಈ ಕೆಲವು ತೊಡಕುಗಳು ಆದಮೇಲೆ ಸ್ವಲ್ಪ ಮತ್ತೆ ತೊಡಕು ಬಂದರೆ ಸಂಪೂರ್ಣವಾಗಿ ಜಾರಿಗೆ ಬಂದಿದ್ದು ಕಾನೂನಾಗಿ ಜಾರಿಗೆ ಬಂದಿತ್ತು. ಆದರೆ ಇದು ಕಾನೂನಾಗಿ ಜಾರಿಗೆ ಬಂದಿದ್ದು ಯಾವ ಅಂದರೆ ಭಾರತದ ಸಂವಿಧಾನ ಕಾನೂನಾಗಿ ಜಾರಿಗೆ ಬಂದರೆ ಜನವರಿ 26, 1950 ಜಾರಿಗೆ ಬಂತು. ಜನವರಿ 26, 1950 ಅಲ್ವಾ, 1950 ಜಾರಿಗೆ ಬಂತು ಸಂವಿಧಾನ. ಅದಕ್ಕೋಸ್ಕರ ನಾವು ಗಣರಾಜ್ಯ ಆಚರಿಸ್ತೀವಿ. ಜನವರಿ 21 ಗಣರಾಜ್ಯವನ್ನಾಗಿ ಆಚರಣೆಯನ್ನು ಸಂವಿಧಾನ ಜಾರಿಗೆ ಬಂದ ಉದ್ದೇಶಕ್ಕಾಗಿ ನಮ್ಮ ಭಾರತದಲ್ಲಿ ಸಂವಿಧಾನ ಜನವರಿ 26 ನಾವು ಗಣರಾಜ್ಯೋತ್ಸವನ್ನಾಗಿ ಆಚರಿಸ್ತೀವಿ. ಗಣರಾಜ್ಯವನ್ನಾಗಿ ಆಚರಣೆಯಿಂದ ಇಂದಿಗೂ ಸಹ ಮಾಡ್ತಾ ಇದ್ದೀವಿ ಅಲ್ವಾ. ಇಂದು ಗಣರಾಜ್ಯ ದಿನವಾಗಿ ಅದನ್ನು ಸಂವಿಧಾನ ಜಾರಿಗೆ ಬಂದ ದಿನವನ್ನು ನಾವು ಇಂದಿಗೂ ಸಹ ಗಣರಾಜ್ಯ ದಿನವಾಗಿ ಆಚರಣೆಯನ್ನು ಮಾಡ್ತೀವಿ. ಓಕೆ, ನೆಕ್ಸ್ಟ್ ಸಂವಿಧಾನ ಪ್ರಸ್ತಾವನೆ ಪೂರ್ವಪೀಠಿಕೆ. ಇದಾದರೆ ಸಂವಿಧಾನ ಪ್ರಸ್ತಾವನೆ ಅಥವಾ ಪೂರ್ವಪೀಠಿಕೆ. ಸಂವಿಧಾನ ಪ್ರಸ್ತಾವನೆ ಅಥವಾ ಪೂರ್ವಪೀಠಿಕೆ ಅಂತ. ಪೂರ್ವಪೀಠಿಕೆ ಅಂತದೆ. ಭಾರತ ಸಂವಿಧಾನವು ತನ್ನದೇ ಆದಂಥ ಪ್ರಸ್ತಾವನೆಯನ್ನು ಹೊಂದಿದ್ದು, ಈ ಪ್ರಸ್ತಾವನೆ ಸಂವಿಧಾನ ರಚನಾಕಾರರ ವಿಚಾರಗಳನ್ನು ಒಳಗೊಂಡಿದೆ ಅಂತ ಹೇಳ್ತಾರೆ. ಭಾರತ ಸಂವಿಧಾನವು ತನ್ನದೇ ಆದಂಥ ಪ್ರಸ್ತಾವನೆಯನ್ನು ಹೊಂದಿದೆ. ಸಂವಿಧಾನ ಪ್ರಸ್ತಾವನೆಯನ್ನು ಹೊಂದಿದೆ. ಈ ಸಂವಿಧಾನ ರಚನಾಕಾರರು ವಿಚಾರಗಳನ್ನು ಒಳಗೊಂಡಿದೆ. ಸಂವಿಧಾನ ರಚನಾಕಾರರ ವಿಚಾರಧಾರೆಗಳನ್ನು ಇದು ಪ್ರಸ್ತಾವನೆ ಅಲ್ವಾ ಒಳಗೊಂಡಿದೆ. ಅಂದರೆ ಸಂವಿಧಾನ ರೂಪುರೇಷೆಯ ಮೌಲ್ಯ, ನಮ್ಮ ಸಂವಿಧಾನದ ರೂಪುರೇಷ, ಅದರ ಮೌಲ್ಯ ಮತ್ತು ಸಿದ್ಧಾಂತ ಮತ್ತು ಉದ್ದೇಶಗಳನ್ನು ಸಾರಾಂಶವೇ ಸಂವಿಧಾನದ ಪ್ರಸ್ತಾವನೆ ಅಂತೇಳಿ ಕರಿತೀವಿ. ಆದರೆ ಇದು ಜನತೆಯ ಧ್ಯೇಯಗಳನ್ನು ಉದ್ದೇಶಿಸಿ ಘೋಷಿಸಿಕೊಂಡಂಥ ಆದರ್ಶ ಒಂದು ಏನಾಗಿದೆ, ಒಂದು ತತ್ವವಾಗಿದೆ. ಆದರ್ಶ ಒಂದು ತತ್ವ ಅಂತೇಳಿ ಹೇಳಬಹುದಾಗಿದೆ. ನೆಕ್ಸ್ಟ್ ಅದೇ ರೀತಿ ಇಲ್ಲಿ ಪ್ರಸ್ತಾವನೆಯನ್ನು ಡಿಸೆಂಬರ್ 13, 1946 ಈ ಒಂದು ಜವಾಹರ್ಲಾಲ್ ನೆಹರು ಅವರು ಒಂದು ಮಂಡಿಸ್ತಾರೆ. ಈ ಪ್ರಸ್ತಾವನೆಯನ್ನು ಡಿಸೆಂಬರ್ 11, 1900 ಈ ಪ್ರಸ್ತಾವನೆಯನ್ನು ಡಿಸೆಂಬರ್ 11, 1946 ಜವಾಹರ್ಲಾಲ್ ನೆಹರು ಅವರು ಮಂಡಿಸ್ತಾರೆ. ಈ ಧ್ಯೇಯಗಳ ನಿರ್ವಹಣೆ ಒಂದು ಅಬ್ಜೆಕ್ಟಿವ್ ಆಫ್ ರಿಸೋರ್ಸೆಷನ್ಸ್ ಅಂತೇಳಿ ಕರಿತೀವಿ. ಅದನ್ನು ಸಂವಿಧಾನ ರಚನಾ ಸಭೆ ಜನವರಿ 22, 1947 ಅಂಗೀಕರಿಸಿತು. ಈ ನಿರ್ಣಯ ಭಾರತ ಸ್ವತಂತ್ರ ಗಣರಾಜ್ಯ, ಪ್ರಜೆಗಳ ಪರಮಾಧಿಕಾರ, ಜನತೆಯ ಸಾಮಾಜಿಕ, ಆರ್ಥಿಕ, ರಾಜಕೀಯ ನ್ಯಾಯವನ್ನು ಒದಗಿಸುವುದಾಗಿ ತಿಳಿಸಿದೆ ಅಲ್ವಾ, ಇವೆಲ್ಲವನ್ನು ತಿಳಿಸಿದೆ. ನೆಕ್ಸ್ಟ್ ನಮ್ಮ ಸಂವಿಧಾನ ಪೂರ್ವಪೀಠಿಕೆ ತುಂಬ ಒಂದು ಅರ್ಥಗರ್ಭಿತವಾಗಿದ್ದು, ದೇಶದ ರಾಜಕೀಯ ವ್ಯವಸ್ಥೆ ಮತ್ತು ಚಿತ್ರಗಳಲ್ಲಿ ಈ ಒಂದು ಚಿತ್ರಣವನ್ನು ಚಿತ್ರಿಸುತ್ತದೆ. ಸಂವಿಧಾನ ದೈದೀಪವಾಗಿದೆ. ಇದನ್ನು ಕೆಲವರು ಸಂವಿಧಾನದ ಒಡವೆ ಅಂತ ಕರೀತಾರೆ, ಇನ್ನು ಕೆಲವರು
ಇನ್ನು ಜೀವನ ಸಂತಕದಲ್ಲಿ ವ್ಯಾಖ್ಯಾನ ಪಡಿಸಿದೆ. ಕೆ ಮುನ್ಷಿ ಪ್ರಕಾರ ಇದು ರಾಜಕೀಯ ಜಾತಕ ಎಂದಲ್ಲಿ ಅಂತ ಇದನ್ನು ಮುನ್ಷಿಯವರು ಇದನ್ನು ಸಂವಿಧಾನವನ್ನು ರಾಜಕೀಯ ಜಾತಕ ಅಂತೇಳಿ ಕರೆದಿದ್ದಾರೆ. ನೆಕ್ಸ್ಟ್, ಭಾರತದ ಪ್ರಜೆಗಳ ಪ್ರಸ್ತಾವನೆಯಲ್ಲಿ ಯಾವ ಒಳಗಾಗಿರುವಂಥ ಅಂಶಗಳು ಅಂದರೆ ಭಾರತ ಪ್ರಜೆಗಳಾದ ನಾವು ನಮ್ಮ ಸಂವಿಧಾನ ಪ್ರಸ್ತಾವನೆಯನ್ನು ಭಾರತ ಪ್ರಜೆಗಳು ನಾವು ಎಂದೂ ಸಹ ಆರಂಭಗೊಳ್ಳುವುದು ಭಾರತ ಸಂವಿಧಾನವು ಭಾರತದಿಂದಲೇ ರಚಿತಗೊಂಡಿದ್ದು. ಎಂದರೆ ಪ್ರಜೆಗಳಾದ ನಾವು ಎಂದೂ ಸಹ ಆರಂಭಗೊಳ್ಳುವುದು ಭಾರತದಿಂದಲೇ ರಚಿತಗೊಂಡಿದ್ದಂಥ ಭಾರತ ಪ್ರಜೆಗಳಾದ ನಾವೆಲ್ಲ ಭಾರತೀಯರು ಎಂಬ ಭಾವನೆಯನ್ನು ಹೊಂದಿ ಎಲ್ಲರೂ ಸಹ ಅಶೋಕರ ಪಡೆಯುವುದರಲ್ಲಿ ಶ್ರಮಿಸಿವೆ. ಅಶೋಕರ ಪಡೆಯುವುದರಲ್ಲಿ ಇದರ ಒಂದು ಶ್ರಮ ಇದೆ, ಶ್ರಮಿಸಿದೆ. ನೆಕ್ಸ್ಟ್, ಸಾರ್ವಭೌಮ ಪರಮಾಧಿಕಾರ ಒಂದು ಸಂಪನ್ನ ರಾಷ್ಟ್ರ ಅಂದರೆ ಭಾರತವು ಪ್ರಪಂಚದ ಯಾವುದೇ ರಾಷ್ಟ್ರಕ್ಕೆ ಅಧೀನವಾಗಿರದೆ ಅಲ್ವಾ. ಪ್ರಸ್ತಾವನೆಗಳೆಲ್ಲ ಅಂಶಗಳಾಗಿದೆ. ಭಾರತ ಒಂದು ಸಾರ್ವಭೌಮ ಪರಮಾಧಿಕಾರ ಸಂಪನ್ನ ರಾಷ್ಟ್ರ. ಭಾರತ ಪ್ರಪಂಚ ಯಾವುದೇ ರಾಷ್ಟ್ರಕ್ಕೆ ಅಧೀನವಾಗಿದೆ, ಸಾರ್ವಭೌಮ ರಾಷ್ಟ್ರವಾಗಿದೆ. ವಿಶ್ವದ ಯಾವುದೇ ಬಲಕ್ಕೆ ಇರಲಿ ಬಳಕೆ ಸೇರದೆ ತನ್ನದೇ ಆದಂಥ ಸ್ವತಂತ್ರವನ್ನು ಅಲಿಪ್ತ ನೀತಿಯನ್ನು ವ್ಯಕ್ತಪಡಿಸಿದೆ ಅಲ್ವಾ. ವಿದೇಶಾಂಗ ನೀತಿ ಅಲಿಪ್ತ ನೀತಿ ಯಾವುದೇ ಪದ್ಧತಿಯನ್ನು ಅನುಸರಿಸಿ ಆಂತರಿಕ ಮತ್ತು ಬಾಹ್ಯ ಅವಕಾಶವನ್ನು ಪಡ್ಕೊಂಡಿದೆ ಅಲ್ವಾ. ಅದೇ ರೀತಿ ಮತ್ತು ಒಂದು ಸಮಾಜವಾದ ಸಮಿತಿಯನ್ನು ಹೊಂದಿರಲಿದೆ. ಪ್ರಸ್ತಾವನೆ ಇನ್ನೊಂದು ಅಂಶ ಅಂದರೆ ಸಮಾಜವಾದ. ಈ ಪ್ರಸ್ತಾವನೆಯಲ್ಲಿ ಒಂದು ಇನ್ನೊಂದು ಮುಖ್ಯ ಅಂಶ ಅಂದರೆ ಭಾರತವು ಸುಖಿ ರಾಜ್ಯ ಮತ್ತು ಸಮಾಜವಾದಿ ರಾಷ್ಟ್ರವನ್ನಾಗಿ ಮಾಡುವುದು ಸಂವಿಧಾನ ಪ್ರಧಾನ ಗುರಿಯಾಗಿದೆ. ಬನ್ನಿ, ಸಮಾಜವಾದಿ ತತ್ವವನ್ನು ಪ್ರಜಾಪ್ರಭುತ್ವದ ಮೂಲಕ ಜಾರಿಗೆ ತರಲು ಮೂಲಕ ಅಳವಡಿಸಿಕೊಳ್ಳಲಾಗಿದೆ. ಸಮಾಜವಾದಿ ರಾಷ್ಟ್ರ ನಿರ್ಮಾಣದ ಬುನಾದಿಯಾಗಿ 4 ನಿರ್ದೇಶಕ ತತ್ವಗಳ ಮೇಲೆ 42 ತಿದ್ದುಪಡಿ ಮೂಲಕ ಅಳವಡಿಸಿಕೊಳ್ಳಲಾಗಿದೆ. ಈ ಮೂಲಕ ಭೂ ಸುಧಾರಣೆ ಮತ್ತು ಪ್ರಗತಿಪರ ಆರ್ಥಿಕ ಕಾರ್ಯಕ್ರಮಗಳನ್ನು ಸಹ ಜಾರಿಗೆ ತರಲಾಗಿದೆ ಅಲ್ವಾ. ಅದೇ ರೀತಿ ಜಾತ್ಯತೀತ ಮತ್ತು ನಿರಪೇಕ್ಷಿತ ರಾಷ್ಟ್ರ ಅಂತೇಳಿ ಕರೆಯಲಾಗಿದೆ. ಅಂದರೆ ನಮ್ಮದು ಜಾತ್ಯತೀತ ರಾಷ್ಟ್ರ, ಯಾರು ಬೇಕಾದ್ರೆ ಯಾವ ಧರ್ಮವನ್ನು ನಿರಪೇಕ್ಷವಾಗಿ ಆಚರಣೆಯನ್ನು ಮಾಡಬಹುದಾಗಿದೆ ಅಲ್ವಾ. ಅಥವಾ ರಾಷ್ಟ್ರೀಯ ಮತವನ್ನಾಗಿ ಆಚರಿಸಿಕೊಳ್ಳುವುದು. ನಮ್ಮ ರಾಷ್ಟ್ರದ ಯಾವುದೇ ಒಂದು ಧರ್ಮವನ್ನು ರಾಷ್ಟ್ರೀಯ ಮತವನ್ನಾಗಿ ಆಚರಿಸಿಕೊಳ್ಳುವುದು ಅಲ್ವಾ. 72 ತಿದ್ದುಪಡಿ ಪ್ರಕಾರ ಒಂದು 1976ರಲ್ಲಿ ಭಾರತ ಯಾವುದೇ ಮತವನ್ನು ರಾಷ್ಟ್ರೀಯ ಮತವನ್ನಾಗಿ ಅಂಗೀಕರಿಸಿಲ್ಲ. ಆದ್ದರಿಂದ ಭಾರತವು ಮತ ನಿರಪೇಕ್ಷಿತ ರಾಷ್ಟ್ರವಾಗಿದೆ. ಆದ್ದರಿಂದ ಪ್ರಜೆಗಳು ನಮಗೆ ಬೇಕಾದ ಮತ ಅನುಸರಿಸುವಂಥ ಒಂದು ಸ್ವತಂತ್ರವನ್ನು ಪಡೆದಿದ್ದಾರೆ. ಸರ್ವಧರ್ಮಕ್ಕೆ ಸಮಾನ ಪ್ರಾತಿನಿಧ್ಯ ಕೊಡಲಾಗಿದೆ. ಯಾವುದೇ ಒಂದು ರಾಷ್ಟ್ರೀಯ ಮತ ಅಂತ ಇದ್ದು ನಮ್ಮ ರಾಷ್ಟ್ರದಲ್ಲಿ ಸ್ವೀಕರಣೆಯನ್ನು ಮಾಡಲಾಗಿಲ್ಲ. ಅದಕ್ಕೆ ಯಾವುದೇ ಒಂದು ಧರ್ಮವನ್ನು ಯಾರು ಬೇಕಾದರೂ ಸಹ ಸ್ವೀಕರಿಸ್ಬೋದು, ಆಚರಣೆಯನ್ನು ಮಾಡಬಹುದಾಗಿದೆ. ನೆಕ್ಸ್ಟ್, ನಮ್ಮದು ಪ್ರಜಾಸತ್ತಾತ್ಮಕ ಗಣರಾಜ್ಯ ಅಂತೇಳಿ ಕರೆದೇವೆ ಅಲ್ವಾ. ನಮ್ಮದು ರಾಜ್ಯವನ್ನು ಗಣರಾಜ್ಯ ಅಂತೇಳಿ ಕರೆದೇವೆ. ಪ್ರಜಾಸತ್ತಾತ್ಮಕ ಅಂದರೆ ಪ್ರಜಾಪ್ರಭುತ್ವದಲ್ಲಿ ಎಲ್ಲರೂ ಸಹ ಒಂದು ಸುಖವನ್ನು ಸಾಧಿಸುವಂಥ ಜವಾಬ್ದಾರಿ ಸರ್ಕಾರದಾಗಿದೆ. ಶಾಸ್ತ್ರದ ಸಮನ್ವಯ ಚರ್ಚೆಗಳ ಮೂಲಕ ಬಗೆಹರಿಸಿಕೊಳ್ಳಲಾಗ್ತದೆ. ಈಗ 5 ವರ್ಷಗಳಿಗೊಮ್ಮೆ ನಡೆಯುವಂಥ ಸಾರ್ವತ್ರಿಕ ಚುನಾವಣೆ, ಮುಕ್ತ ಮತದಾನ ಪದ್ಧತಿ ನಮ್ಮ ಪ್ರಜಾಪ್ರಭುತ್ವವನ್ನು ಬೆಂಬಲಿಸುತ್ತದೆ. ಭಾರತ ರಾಷ್ಟ್ರಪತಿಗಳನ್ನು ಸಹ 5 ವರ್ಷಗಳ ಅವಧಿಗೆ ಚುನಾವಣೆಯ ಮೂಲಕ ಆಯ್ಕೆಯನ್ನು ಮಾಡುವುದು ಭಾರತ ಒಂದು ಗಣರಾಜ್ಯ ವ್ಯವಸ್ಥೆ ಎಂಬುದನ್ನು ಸೂಚಿಸುತ್ತದೆ. ಭಾರತ ಸಂವಿಧಾನದ ಪ್ರಮುಖ ಲಕ್ಷಣಗಳು ಯಾವುವು ತಿಳಿಬೇಕು. ನೆಕ್ಸ್ಟ್, ಭಾರತ ಸಂವಿಧಾನದ ಪ್ರಮುಖ ಲಕ್ಷಣಗಳು ಯಾವುವು? ಭಾರತ ಸಂವಿಧಾನ ಪ್ರಮುಖ ಲಕ್ಷಣಗಳು. ಭಾರತ ಸಂವಿಧಾನದ ಪ್ರಮುಖ ಲಕ್ಷಣಗಳು ಯಾವುವು? ಲಿಖಿತ ಮತ್ತು ಮುಂದೆ ಲಕ್ಷಣವೇ ಲಿಖಿತ ಮತ್ತು ರಚನಾ ಸಂವಿಧಾನದ ಇದು ರಚನೆ ಜಾರಿಗೆ ಬಂದು 1950 ಜಾರಿಗೆ ಬಂತು. ಈಗ ಭಾರತ ಸಂವಿಧಾನದ ಪ್ರಮುಖ ಲಕ್ಷಣಗಳು ಏನು? ಏನೇನು ಲಕ್ಷಣ ಭಾರತ ಸಂವಿಧಾನ ನೋಡ್ಕೊಳ್ತೀವಿ. ಈಗ ಲಿಖಿತ ಮತ್ತು ಬೃಹತ್ ಸಂವಿಧಾನ. ನಮ್ಮದು ಲಿಖಿತ ಮತ್ತು ಬೃಹತ್ ಸಂವಿಧಾನ. ಲಿಖಿತ ಒಂದು ನಮ್ಮದು ಲಿಖಿತ ಮತ್ತು ಬೃಹತ್ ಸಂವಿಧಾನವಿದೆ. ಯಾಕಂದರೆ ಸರ್ಕಾರ ಅಂಗಗಳಾದಂಥ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ರಚನೆ ಆಗಿದೆ.
ದಿಕ್ಕಲ್ಲಿ ಅಧಿಕಾರ ಮತ್ತು ಕಾರ್ಯದಲ್ಲಿ ಒಂದು ಕಾರ್ಯವ್ಯಾಪ್ತಿ ಲಿಖಿತ ಆಧಾರವಾಗಿದೆ. ಮೂಲಭೂತ ಹಕ್ಕುಗಳ ಕರ್ತವ್ಯಗಳು ಸಹ ರಾಜ್ಯ ನಿರ್ದೇಶನಾತ್ಮಕ ಸಹ ರೂಪದಲ್ಲಿ ನಮ್ಮ ಸಂವಿಧಾನ ಮೂಲತಃ 22 ಭಾಗಗಳು, 8 ಅನುಸೂಚಿಗಳು, 395 ವಿಧಿಗಳನ್ನು ಹೊಂದಿತ್ತು ಅಲ್ವಾ. ಹೊಂದಿದ್ದು ಮಾತ್ರ ಹಲವಾರು ತಿದ್ದುಪಡಿಗಳೊಂದಿಗೆ ಇವತ್ತು 25 ಭಾಗಗಳು ಮತ್ತು 12 ಅನುಸೂಚಿಗಳು ಮತ್ತೆ 465 ವಿಧಿಗಳನ್ನು ಒಳಗೊಂಡು ಬೃಹತ್ ಸಂವಿಧಾನ ಆಗಿದೆ ಅಲ್ವಾ. ಇದು ಲಿಖಿತ ರೂಪದಲ್ಲಿ ಇದೆ ಅಲ್ವಾ. ನೆಕ್ಸ್ಟು ಭಾರತ ನಮ್ಯ ಮತ್ತು ಭಾಗಶಃ ಅನಮ್ಯ ಸಂವಿಧಾನ ಹೊಸದು. ಅದರಲ್ಲಿ ನಮ್ಯ ಕೆಲವು ತಿದ್ದುಪಡಿ ಆಗ್ಬೋದು, ಕೆಲವು ತಿದ್ದುಪಡಿ ಆಗ್ಬೋದು. ನೆಕ್ಸ್ಟ್, ಯಾವ ದೇಶದ ಸಂವಿಧಾನವು ವಿಶೇಷವಾದಂಥ ವಿಧಾನವನ್ನು ಅನುಸರಿಸದೆ ಸುಲಭವಾಗಿ ತಿದ್ದುಪಡಿಯನ್ನು ಮಾಡಬಹುದು. ಯಾವ ದೇಶದ ಒಂದು ಸಂವಿಧಾನವನ್ನು ವಿಶೇಷ ವಿಧಾನಗಳನ್ನು ಅನುಸರಿಸಿ ಸುಲಭವಾಗಿ ತಿದ್ದುಪಡಿ ಮಾಡೋದು ಆದರೆ ನಮ್ಮ ಅಥವಾ ಸರಳ ಸಂವಿಧಾನವಾಗಿದ್ದು ಎಂದು ಕರೆಯಲಾಗ್ತದೆ. ಯಾವ ಸಂವಿಧಾನ ತಿದ್ದುಪಡಿ ವಿಶೇಷ ವಿಧಾನವನ್ನು ಒಳಗೊಳ್ತಿದ್ದು ಅದನ್ನು ಅನಮ್ಯ ಅಂತಲೇ ಅಲ್ವಾ ಸಂವಿಧಾನ, ಕಠಿಣ ಸಂವಿಧಾನ ಎಂದು ಕರೀತೀವಿ. ಅಂದರೆ ಯಾವ ಸಂವಿಧಾನ ತಿದ್ದುಪಡಿ ವಿಶೇಷ ವಿಧಾನವನ್ನು ಒಳಗೊಂಡಿರುತ್ತದೋ ಅದನ್ನು ಅಥವಾ ಅನಮ್ಯ ಸಂವಿಧಾನ, ಕಠಿಣ ಸಂವಿಧಾನ ಎಂದು ಕರೆಯುತ್ತಾರೆ. ಭಾರತ ಸಂವಿಧಾನವು ಅತಿ ಸುಲಭವಾಗಿರುತ್ತದೆ, ಅತಿ ಕಠಿಣವೂ ಸಹ ಆಗಿರುವುದು, ಸರಳ ಮತ್ತು ಕಠಿಣದಿಂದ ಕೂಡಿದೆ. ಅಂದರೆ ಯಾವ ದೇಶದ ಒಂದು ಸಂವಿಧಾನ ವಿಶೇಷ ವಿಧಾನವನ್ನು ಸದೇ ಸುಲಭವಾಗಿ ತಿದ್ದುಪಡಿ ಮಾಡಬಹುದು ಅದನ್ನು ನಮ್ಯ ಸಂವಿಧಾನ ಅಂತೀವಿ. ಸರಳ ಸಂವಿಧಾನ ಅಂತ ಕರೆಯಲಾಗಿದೆ. ಯಾವ ಸಂವಿಧಾನ ತಿದ್ದುಪಡಿ ವಿಶೇಷ ವಿಧಾನಗಳನ್ನು ಒಳಗೊಂಡಿರುತ್ತದೋ ಅದನ್ನು ಸಹ ಅನನ್ಯ ಸಂವಿಧಾನ ಅಂತೇಳಿ ವಿಶೇಷ ತಿದ್ದುಪಡಿ ಸಂವಿಧಾನ ಅಂತೇಳಿ ಕರಿತೀವಿ. ಎಲ್ಲ ವಿಶೇಷ ತಿದ್ದುಪಡಿಯನ್ನು ವಿಧಾನವನ್ನು ಒಳಗೊಂಡಿದೆ ಅದನ್ನು ಕಠಿಣ ಸಂವಿಧಾನ ಅಂತೇಳಿ ಕರಿತೀವಿ. ಭಾರತ ಸಂವಿಧಾನವು ಅತಿ ಸುಲಭ ಆಗಿರದೆ ಕಠಿಣವಾಗಿರದೆ ಒಂದು ಸರಳವಾಗಿರೋದು ಸಹ ಕಠಿಣದಿಂದ ಕೂಡಿದೆ ಅಲ್ವಾ. ಕಠಿಣದಿಂದ ಸಹ ಸುಲಭವಿಲ್ಲ, ಸರಳವಿಲ್ಲ, ಸ್ವಲ್ಪ ಸುಲಭ ಕಠಿಣದಿಂದ ಕೂಡಿದೆ. ಸಂಸದೀಯ ಸರ್ಕಾರ ಪದ್ಧತಿ ನಮ್ದು ಇವತ್ತು ಸಂಸದೀಯ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡು ಸಲ ಪದ್ಧತಿಯನ್ನು ಹೊಂದಿದೆ. ನಮ್ಮ ಸಂವಿಧಾನವು ಸಂಸದೀಯ ಸರ್ಕಾರ ಪದ್ಧತಿಗೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಸಂಸದೀಯ ವ್ಯವಸ್ಥೆ ಪದ್ಧತಿಗೆ ಅವಕಾಶವನ್ನು ಮಾಡಿಕೊಟ್ಟಿದೆ ಅಲ್ವಾ. ಅಲ್ಲಿ ನಮ್ಮ ಸಂವಿಧಾನ ಸಂಸದೀಯ ಒಂದು ವ್ಯವಸ್ಥೆ ಪದ್ಧತಿಗೆ ಅವಕಾಶವನ್ನು ಮಾಡಿಕೊಟ್ಟಿದೆ ಅಲ್ವಾ. ಅಲ್ಲಿ ನಮ್ಮ ಸಂವಿಧಾನವು ಸಂಸದೀಯ ಸರ್ಕಾರ ಪದ್ಧತಿಗೆ ಅವಕಾಶ ಮಾಡಿಕೊಟ್ಟೆ ಪ್ರಜೆಗಳಿಂದ ಆಯ್ಕೆಯಾದ ಮತ್ತು ಸಂಸತ್ತು ಪರಮಾಧಿಕಾರವನ್ನು ಹೊಂದಿದೆ. ಕೇಂದ್ರ ಮತ್ತು ರಾಜ್ಯಗಳಲ್ಲಿ ಕಾರ್ಯಾಂಗ ಶಾಸಕಾಂಗದಿಂದ ರಚನೆಯಾಗಿ ಶಾಸಕಾಂಗದ ಹೆಚ್ಚು ಹೊಣೆಗಾರಿಕೆಯಿಂದ ಮಂತ್ರಿಮಂಡಲದ ಶಾಸಕಾಂಗದ ವಿಶ್ವಾಸವಾದವರೆಗೂ ಅಧಿಕಾರದಲ್ಲಿ ಇರ್ತದೆ. ಶಾಸಕಾಂಗ ವಿಶ್ವಾಸ ಕಳೆದುಕೊಂಡಾಗ ತಕ್ಷಣ ರಾಜೀನಾಮೆಯನ್ನು ಕೊಡಲ್ಪಡುತ್ತದೆ. ಅಂದರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಹೊಂದಿದ್ದು ಮತ್ತೆ ಕಾರ್ಯಾಂಗ ಶಾಸಕಾಂಗ ರಚನೆ ಶಾಸಕಾಂಗ ಹೆಚ್ಚು ಹೊಣೆಯಾಗಿರುತ್ತದೆ. ಮಂತ್ರಿಮಂಡಲ ಶಾಸಕಾಂಗದ ವಿಶ್ವಾಸವಿರುವವರೆಗೂ ಸಹ ಅಧಿಕಾರದಲ್ಲಿ ಈ ಶಾಸಕಾಂಗ ವಿಶ್ವಾಸ ಕಳೆದುಕೊಂಡಾಗ ಅದು ತನ್ನ ರಾಜೀನಾಮೆಯನ್ನು ನೀಡಬೇಕಾಗುತ್ತದೆ. ಗಣತಂತ್ರ ವ್ಯವಸ್ಥೆ ನಮ್ಮ ಇಲ್ಲಿ ಸಾಮಾನ್ಯವಾಗಿ ಸಂವಿಧಾನ ಭಾರತ ಗಣತಂತ್ರ ರಾಜ್ಯವೆಂದು ಸಾಧಿಯೇ ಪ್ರಜೆಗಳಿಂದ ಪರೋಕ್ಷವಾಗಿ ನಿಗದಿತ ಅವಧಿಗೆ ಆಯ್ಕೆಯಾದಂಥ ರಾಷ್ಟ್ರ ಮುಖ್ಯಸ್ಥರನ್ನು ಹೊಂದಿರುತ್ತದೆ. ಭಾರತ ರಾಷ್ಟ್ರಪತಿ ದೇಶದ ಸಂವಿಧಾನದ ಮುಖ್ಯಸ್ಥರಾಗಿದ್ದು ಅವರನ್ನು ಚುನಾವಣೆ ಮೂಲಕ ಆಯ್ಕೆಯನ್ನು ಮಾಡಿದ್ದಾರೆ. ಆದ್ದರಿಂದ ಇದು ಗಣರಾಜ್ಯ ಒಂದು ವ್ಯವಸ್ಥೆಯಲ್ಲಿ ಕರೆದಿದೆ. ಅಂದರೆ ಭಾರತ ಗಣತಂತ್ರ ರಾಜ್ಯವೆಂದು ಸಾರಿಗೆ ಪ್ರಜೆಗಳಿಂದ ಪರೋಕ್ಷವಾಗಿ ನಿಗದಿತ ಅವಧಿಗೆ ಆಯ್ಕೆಯಾಗಿ ರಾಷ್ಟ್ರದ ಮುಖ್ಯಸ್ಥರನ್ನು ಸಹ ಹೊಂದಿರುತ್ತದೆ. ಭಾರತದ ರಾಷ್ಟ್ರಪತಿಯನ್ನು ಸಹ ನಾವು ಆಯ್ಕೆ ಮುಖ್ಯಸ್ಥರಿಂದ ವಿಧಾನ ಮುಖ್ಯಸ್ಥರಾಗಿದ್ದು ಅವರ ಚುನಾವಣೆ ಮೂಲಕ ನಾವು ಆಯ್ಕೆಯನ್ನು ವಿಧಾನ ಮುಖ್ಯಸ್ಥರು ಹೌದು, ಆದರೆ ಅವರು ಚುನಾವಣೆ ಮೂಲಕವೇ ಆಯ್ಕೆ ಆಗ್ತಾರೆ ಅಲ್ವಾ. ನೆಕ್ಸ್ಟ್, ಸಂಯುಕ್ತ ಪದ್ಧತಿ. ನಮ್ಮ ಭಾರತ ವಿಶೇಷ ಭಾಷೆ, ಜಾತಿ, ಜನಾಂಗ, ವಿಶಾಲ ಭೂಪ್ರದೇಶ ಹೊಂದಿರುವುದರಿಂದ ಇವತ್ತೇನಾಗಿದೆ ಸಂವಿಧಾನ ಸಂಯುಕ್ತ ಪದ್ಧತಿಗೆ ಅವಕಾಶವನ್ನು ಮಾಡಿಕೊಂಡಿದೆ. ಕೇಂದ್ರ ಮತ್ತು ರಾಜ್ಯಗಳಲ್ಲಿ ಅಧಿಕಾರವನ್ನು ಹಂಚಿಕೆ ಆಗಿದೆ. ಕೇಂದ್ರ ಪಟ್ಟಿ 100 ವಿಷಯಗಳನ್ನು ಮತ್ತು ರಾಜ್ಯ ಪಟ್ಟಿ 61 ವಿಷಯಗಳನ್ನು ಮತ್ತು ಸಮವರ್ತಿ ಪಟ್ಟಿ 52 ವಿಷಯಗಳನ್ನು ಒಳಗೊಂಡಿರುತ್ತದೆ. ಅಧಿಕಾರ ವಿಭಜನೆ ಆಗಿದೆ. ಎರಡೂ ಸಹ ಸರ್ಕಾರದ ನಡುವೆ ಉಂಟಾಗುವ ವಿವಾದಗಳನ್ನು ಬಗೆಹರಿಸಲು ಸುಪ್ರೀಂ ಕೋರ್ಟ್ ಅಧಿಕಾರವನ್ನು ಪಡೆದಿದೆ. ನೆಕ್ಸ್ಟ್, ಮೂಲಭೂತ ಹಕ್ಕುಗಳು. ಅಂದರೆ ನಮ್ಮ ವ್ಯಕ್ತಿಯ ಸರ್ವತೋಮುಖ ಅಭಿವೃದ್ಧಿಗೆ ಅಗತ್ಯವಾದ ಸಂವಿಧಾನದ ರಕ್ಷಿಸಲ್ಪಟ್ಟಂಥ ಹಕ್ಕುಗಳೇ ಮೂಲಭೂತ ಹಕ್ಕುಗಳು. ಅಂದರೆ ಆ ಹಕ್ಕುಗಳು ಮತ್ತೆ ಹಕ್ಕುಗಳು ದೇಶದ ಯಾವುದೇ ಕಾನೂನಿನ ಕ್ರಮದಿಂದಾಗಲಿ ಕೇಂದ್ರ ಮತ್ತು ಅಧೀನಕಾರಿ ಸರ್ಕಾರದಿಂದಾಗಲಿ ಅಥವಾ ಅಧೀನ ಸಂಸ್ಥೆಯಿಂದಾಗಲಿ ಕಿತ್ತುಕೊಳ್ಳುವಂತೆ ಇಲ್ಲ ಅಂತೇಳಿ ಕರಿತೀವಿ. ಅದೇ ರೀತಿ ಕಿತ್ತುಕೊಳ್ಳುವಂತೆ ಇಲ್ಲ ಅಲ್ವಾ, ಯಾವುದೇ ಕಿತ್ತುಕೊಳ್ಳುವಂತಿಲ್ಲ. ಮೂಲಭೂತ ಹಕ್ಕುಗಳು ಸಂವಿಧಾನಾತ್ಮಕ ಉಲ್ಲಂಘನೆ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗೆ ನೇರವಾಗಿ ಮೊರೆ ಹೋಗುವುದು. ಇಂಥ ಒಂದು ಮೂಲಭೂತ ಹಕ್ಕುಗಳ ಸಂವಿಧಾನದ 3ನೇ ಭಾಗದಲ್ಲಿ ಅಳವಡಿಸಲಾಗಿದೆ. ಯಾವುದೇ ಮೂಲಭೂತ ಕೃತಿ ಬಂದಾಗ ನಾವು ಅದನ್ನು ಕೋರ್ಟಿಗಾಗಿ ಮೂಲಭೂತ ಹಕ್ಕುಗಳಿಗೆ ಸಂವಿಧಾನಕ್ಕೆ ಮೊರೆಯನ್ನು ಹೋಗ್ಬೋದು ಅಳವಡಿಸಬೇಕು.
ಸಂವಿಧಾನದ 3ನೇ ಭಾಗದಲ್ಲಿ ಅದನ್ನು ಅಳವಡಿಸಿಕೊಳ್ಳಲಾಗಿದೆ. ಮೂಲಭೂತ ಕರ್ತವ್ಯ, ರಾಜ್ಯಕ್ಕೆ ನಾವು ಏನನ್ನ ಮಾಡಬೇಕು ಎನ್ನುವುದೇ ಕರ್ತವ್ಯ. ನಾವು ಮೂಲಭೂತ ಹಕ್ಕುಗಳು ಎಷ್ಟು ಅವಶ್ಯಕತೆಯೋ ನಮ್ಮ ದೇಶಕ್ಕೆ ಕರ್ತವ್ಯಗಳು ಸಹ ನಾವು ಮಾಡಬೇಕಾಗ್ತದೆ ಅಲ್ವಾ. ಅದನ್ನು ರಾಜ್ಯದ ನಾವು ಮಾಡಬೇಕಾಗ್ತದೆ ಎನ್ನುವುದೇ ಕರ್ತವ್ಯಗಳು. ನಾವು ರಾಜ್ಯಕ್ಕಾಗಿ ನಾವು ಏನೋ ಮಾಡಬೇಕು ಅಂದರೆ ನಮ್ಮ ಕರ್ತವ್ಯಗಳು. ಅಂದರೆ ಸಂವಿಧಾನದ 4ನೇ ಮತ್ತು ಎ ಭಾಗದಲ್ಲಿ ಮತ್ತು 50ನೇ ಎ ಮತ್ತು ಅದರಲ್ಲಿ 11ನೇ ಮೂಲಭೂತ ಹಕ್ಕುಗಳನ್ನು ಅಳವಡಿಸಲಾಗಿದೆ. 11 ಮೂಲಭೂತ ಕರ್ತವ್ಯಗಳನ್ನು ಅಳವಡಿಸಿದೆ. ಮೂಲಭೂತ ಸಂವಿಧಾನ ಮೂಲಭೂತ ಕರ್ತವ್ಯಗಳು ಒಳಗೊಂಡಿರಲಿಲ್ಲ. ಆದರೆ 1976ರಲ್ಲಿ 40ನೇ ತಿದ್ದುಪಡಿ ಕಾಯ್ದೆಯ 10 ಮೂಲಭೂತ ಕರ್ತವ್ಯಗಳನ್ನು ಅಳವಡಿಸಲಾಗಿದೆ. 2002ರಲ್ಲಿ ಸಂವಿಧಾನ 86ನೇ ತಿದ್ದುಪಡಿಯ ಮೂಲಕ 6 ರಿಂದ 14 ವರ್ಷದ ವಯೋಮಿತಿನ ಎಲ್ಲ ಮಕ್ಕಳಿಗೂ ಸಹ ಪೋಷಕರು ಕಡ್ಡಾಯ ಶಿಕ್ಷಣವನ್ನು ಕೊಡಿಸುವ ಅವಕಾಶವನ್ನು ಕಲ್ಪಿಸಿದೆ ಎಂಬ 11ನೇ ಕರ್ತವ್ಯ ಸೇರಿಸಲಾಗಿದೆ. ಇದು ಕರ್ತವ್ಯ, ಪ್ರತಿಯೊಬ್ಬ ಪೋಷಕರ ಒಂದು ಕರ್ತವ್ಯ ಆಗಿದೆ. ನೆಕ್ಸ್ಟ್, ರಾಜ್ಯ ನಿರ್ದೇಶಾತ್ಮಕ ತಿದ್ದುಪಡಿ. ನಮ್ಮ ಸಂವಿಧಾನ 4ನೇ ಭಾಗದಲ್ಲಿ ಕೆಲವು ರಾಜ್ಯ ನಿರ್ದೇಶಾತ್ಮಕತೆಗಳನ್ನು ಅಳವಡಿಸಿದೆ. ಇವುಗಳನ್ನು ಐರಿಷ್ ಸಂವಿಧಾನದಿಂದ ಪಡೆಯಲಾಗಿದೆ. ಇವುಗಳನ್ನು ಸಾಮಾಜಿಕ ಮತ್ತು ಆರ್ಥಿಕ ಪ್ರಜಾಪ್ರಭುತ್ವ ಸ್ಥಾಪಿಸಲು ಬುನಿಯಾದಿಗೆ ಇವುಗಳನ್ನು ಸರ್ಕಾರ ಜಾರಿಗೊಳಿಸಿದರೆ ನ್ಯಾಯಾಲಯದಲ್ಲಿ ಪ್ರಶ್ನಿಸಲು ಸಾಧ್ಯವಿಲ್ಲ. ಆದರೂ ಸಹ ಇವು ದೇಶದ ಆಡಳಿತಕ್ಕೆ ಮೂಲಭೂತ ಬುನಾದಿಯಾಗಿದೆ. ಅಂದರೆ ನಿರ್ದೇಶಾತ್ಮಕ ತತ್ವಗಳು ನಮಗೆ ಸಂವಿಧಾನ 4ನೇ ಭಾಗದಲ್ಲಿ ರಾಜ್ಯ ನಿರ್ದೇಶಾತ್ಮಕಗಳು ಅಳವಡಿಸಿಕೊಂಡಿದ್ದೀವಿ. ಅಂದರೆ ಇವುಗಳಲ್ಲಿ ಐರಿಷ್ ಸಂವಿಧಾನದಿಂದ ಪಡೆಯಲಾಗಿದೆ. ಇವುಗಳನ್ನು ಸಾಮಾಜಿಕ ಮತ್ತು ಆರ್ಥಿಕ ಪ್ರಗತಿ ಸ್ಥಾಪಿಸಲು ಬುನಾದಿಯಾಗಿದೆ. ಯಾವುದೇ ಒಂದು ರಾಷ್ಟ್ರ ಸಾಮಾಜಿಕವಾಗಿ ಆರ್ಥಿಕವಾಗಿ ಒಂದು ಸಮಾಜ ಸೊಸೈಟಿಯಲ್ಲಿ ಇರುವುದಿದ್ದರೆ ಆ ಒಂದು ಸಮಾಜವನ್ನು ಮೇಲೆತ್ತಲು ಕೆಲವು ಮೂಲಭೂತ ಅವಶ್ಯಕತೆಗಳನ್ನು ಒದಗಿಸುವ ಮೂಲಕ ಆ ಮೂಲಭೂತ ಬುನಾದಿ ದೇಶದ ಆಡಳಿತಗಳನ್ನು ಮೂಲಭೂತ ಎಂದು ಕರೆಯಲಾಗಿದೆ. ಆದ್ದರಿಂದ ತ್ವರಿತವಾಗಿ ಪ್ರಾಮಾಣಿಕವಾಗಿ ಅನುಷ್ಠಾನಕ್ಕೆ ಸರ್ಕಾರ ಇವರು ಹೆಚ್ಚು ಗಮನವನ್ನು ಈ ಮೂಲಭೂತ ತತ್ವಗಳಿಗೆ ಗಮನವನ್ನು ಕೊಟ್ಟು ಹಿಂದುಳಿದ ವರ್ಗದ ಸಾಮಾನ್ಯ ಮೀಸಲಾತಿ ಅಂತ ಹೇಳೋದು ಅಥವಾ ಅವರಿಗೆ ಹೆಚ್ಚಿನ ಸೌಲಭ್ಯಗಳನ್ನು ಆರ್ಥಿಕ ಸೌಲಭ್ಯಗಳನ್ನು ನೀಡೋದು, ಇವೆಲ್ಲ ಮೂಲಕ ಮೂಲಭೂತ ತತ್ವಗಳನ್ನು ಅಳವಡಿಸಬಹುದು. ನೆಕ್ಸ್ಟ್, ಸ್ವತಂತ್ರ ಮತ್ತು ಏಕೀಕೃತ ನ್ಯಾಯಾಂಗ ವ್ಯವಸ್ಥೆ. ಸ್ವತಂತ್ರ ನಮ್ಮ ದೇಶದ ಸ್ವತಂತ್ರ ಒಂದು ನ್ಯಾಯಾಂಗವಾಗಿದೆ ಮತ್ತು ಏಕೀಕೃತವಾದಂಥ ವ್ಯವಸ್ಥೆ ಆಗಿದೆ. ಅಂದರೆ ಪ್ರಜೆಗಳು ಹಕ್ಕುಗಳನ್ನ ರಕ್ಷಿಸಲು ನಿರ್ಬಂಧದಿಂದ ಕೆಲಸ ಮಾಡಲು ನ್ಯಾಯಾಲಯಗಳು ಸ್ವತಂತ್ರ ಪಡೆದಿದೆ. ಅಂದರೆ ನಮ್ಮ ನ್ಯಾಯಾಂಗ ಸ್ವತಂತ್ರವಾದ ಏಕೀಕೃತವಾದ ಒಂದು ವ್ಯವಸ್ಥೆ ಆಗಿದೆ. ಯಾಕೆಂದರೆ ಪ್ರಜೆಗಳ ಹಕ್ಕುಗಳನ್ನು ರಕ್ಷಿಸಲು ನಿರ್ಭಯದಿಂದ ಕೆಲಸ ಮಾಡಲು ನ್ಯಾಯಾಲಯಗಳು ಸ್ವತಂತ್ರವನ್ನು ಪಡೆದಿದೆ. ಶಾಸಕಾಂಗ ಕಾರ್ಯಗಳು ನ್ಯಾಯಾಂಗದ ಕಾರ್ಯಗಳಲ್ಲಿ ಹಸ್ತಕ್ಷೇಪ ಮಾಡುವಂತಿಲ್ಲ. ಭಾರತದ ಸಂಯುಕ್ತ ವ್ಯವಸ್ಥೆ ಇದ್ದರೂ ಸಹ ಏಕೀಕೃತವಾದ ನ್ಯಾಯಾಂಗ ವ್ಯವಸ್ಥೆಯನ್ನು ಅಳವಡಿಸಲಾಗಿದೆ. ಆದ್ದರಿಂದ ಸರ್ವೋಚ್ಚ ನ್ಯಾಯಾಲಯ ಪ್ರಮುಖವಾಗಿರುತ್ತದೆ. ಇದರ ಅಡಿಯಲ್ಲಿ ಉಚ್ಚ ನ್ಯಾಯಾಲಯಗಳು ಮತ್ತು ಹೈಕೋರ್ಟ್ ಇವರ ಅಧೀನದ ನ್ಯಾಯಾಲಯಗಳು ಕಾರ್ಯವನ್ನು ರಾಜ್ಯಗಳಲ್ಲಿ ನಿರ್ವಹಿಸುತ್ತವೆ. ನೆಕ್ಸ್ಟ್, ಆದ್ದರಿಂದ ಏಕಪೌರತ್ವ. ಸಂವಿಧಾನ ಜನತೆಯ ಸಂಕುಚಿತ ಪ್ರಾಂತೀಯ ಒಂದು ಸಾಮಾನ್ಯವಾಗಿ ಬೇರೆ ಬೇರೆ ರಾಜ್ಯಕ್ಕೆ ಒಂದು ಪೌರತ್ವವನ್ನು ಕೊಡಿಲ್ಲ. ಇದು ದೇಶಕ್ಕೆ ಒಂದೇ ಪೌರತ್ವವನ್ನು ನೀಡಿದೆ. ಜನತೆಯ ಸಂಕುಚಿತ ಪ್ರಾಂತೀಯ ಮನೋಭಾವವನ್ನು ನಿಯಂತ್ರಿಸಲು ರಾಷ್ಟ್ರೀಯ ಭಾವನೆಯನ್ನು ಬೆಳೆಸಲು ಏನು ಮಾಡಿದೆ, ಏಕಪೌರತ್ವ ಅವಕಾಶವನ್ನು ಮಾಡಿಕೊಂಡಿದೆ. ಭಾರತದ ಯಾವುದೇ ಪ್ರಜೆ ಯಾವುದೇ ರಾಜ್ಯದಲ್ಲಿ ಜನಿಸಿದರೂ ಯಾವುದೇ ಪ್ರದೇಶದಲ್ಲಿ ವಾಸಿಸಿದರೂ ಎಲ್ಲರಿಗೂ ಒಂದೇ ಪೌರತ್ವ ಇದ್ದು ಅದಕ್ಕೆ ಸಂಬಂಧಿಸಿದ ಕಾನೂನು ಮಾಡಲು ಸಂಸತ್ತಿಗೆ ಅಧಿಕಾರವನ್ನು ಇದೆ. ಆದ್ದರಿಂದ ಭಾರತದ ಪ್ರಜೆಗಳೆಲ್ಲರೂ ಒಂದೇ ರೀತಿಯ ಏಕಪ್ರತಿನಿಧಿಯ ನಿಯಮಗಳಿಗೆ ಬದ್ಧರಾಗಿರಬಹುದು. ಎಂದು ಈ ರಾಷ್ಟ್ರಕ್ಕೆ ಒಂದೇ ಪೌರತ್ವ, ಆ ರಾಷ್ಟ್ರಕ್ಕೊಂದು, ಕರ್ನಾಟಕಕ್ಕೊಂದು, ಉತ್ತರ ಪ್ರದೇಶಕ್ಕೊಂದು ಕಾನೂನು ಇಲ್ಲ. ಎಲ್ಲರೂ ಸಹ ಪೌರತ್ವವು ಭಾರತೀಯರ ಪೌರತ್ವವನ್ನು ಪಡೆದುಕೊಂಡಿದ್ದೀವಿ ಅಷ್ಟೇ. ಅಂದರೆ ನಾವೆಲ್ಲ ಭಾರತೀಯರು, ನಾವು ಭಾರತದ ಪೌರರು ಅನ್ನೋದನ್ನ ಮಾಡಿದ್ದೀವಿ. ಅಂದರೆ ಕರ್ನಾಟಕದ ಬೇರೆ ಅಂತಲ್ಲ, ಇಡೀ ದೇಶಕ್ಕೆ ಸೇರಿದ ಒಬ್ಬ ಪೌರ ಅಂತ ನಾವು ಪಡ್ಕೊಂಡಿದ್ದೀವಿ. ನೆಕ್ಸ್ಟ್, ವಯಸ್ಕ ಮತದಾನ ಪದ್ಧತಿ. ನಮ್ಮ ಸಂವಿಧಾನ ವಯಸ್ಕ ಮತದಾನ ಪದ್ಧತಿಗೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಯಾವುದೇ ತಾರತಮ್ಯದಲ್ಲಿ 18 ವರ್ಷ ಮೇಲ್ಪಟ್ಟು ಎಲ್ಲ ಪ್ರಜೆಗಳು ಸಹ ಮತದಾನ ನೀಡಲಾಗಿದೆ. ಇದು ಜನತೆಯ ಪರಮಾಧಿಕಾರ ಸಂಕೇತವೂ ಸಹ ಇದು ಆಗಿದೆ ಅಂತೇಳಿ ಕರಿತೀವಿ. ಆದ್ದರಿಂದ ನೆಕ್ಸ್ಟ್, ದ್ವಿತೀಯದಲ್ಲಿ ನಮ್ಮದು ಶಾಸಕಾಂಗ, ದ್ವಿಸದನ ಶಾಸಕಾಂಗ. ಭಾರತ ಸರ್ಕಾರ ಶಾಸಕಾಂಗ ಸಂಸತ್ತು ಎಂದು ಕರಿತೀವಿ. ಈ ಸಂಸತ್ತಿನಲ್ಲಿ 2 ಸದನಗಳಿವೆ, ಮೇಲ್ಮನೆ ಮತ್ತು ಕೆಳಮನೆ ಅಂತೇಳಿ ಹೇಳ್ಬೋದು. ಲೋಕಸಭೆ ಮತ್ತು ರಾಜ್ಯಸಭೆ ಅಂತೇಳಿ 2 ಸಭೆಗಳನ್ನು ಒಳಗೊಂಡಿರ್ತವೆ. ನೆಕ್ಸ್ಟ್, ಪಕ್ಷ ಪದ್ಧತಿ. ನಮ್ಮದು ರಾಜಕೀಯ ಪಕ್ಷದಲ್ಲಿ ಏಕಪಕ್ಷ ಪದ್ಧತಿ ಇಲ್ಲ, ದ್ವಿಪಕ್ಷ ಪದ್ಧತಿ ಇಲ್ಲ ಅಲ್ವಾ. ನಮ್ಮದು ಒಂದು ಬಹುಪಕ್ಷ ಪದ್ಧತಿಯನ್ನು ಹೊಂದಿದೆ ಅಲ್ವಾ. ಬಹುತ್ವದಲ್ಲಿ ಭಾರತದಲ್ಲಿ ಅನೇಕ ರಾಜಕೀಯ ಪಕ್ಷಗಳಿಂದ ಬಹುಪಾಲಿಸುತ್ತಲಿದೆ. ಸಾರ್ವತ್ರಿಕ ಚುನಾವಣೆಯಲ್ಲಿ ಬಹುಮತ ಪಡೆದ ಪಕ್ಷ ಆಳುವ ಪಕ್ಷವಾದರೆ ಉಳಿದ ಪಕ್ಷಗಳು ವಿರೋಧ ಪಕ್ಷ. ಈಗ BJP ಬಹುಮತ ಪಡೆದ ರಾಷ್ಟ್ರದಲ್ಲಿ ಅದರ ವಿರೋಧವಾಗಿ ಕಾಂಗ್ರೆಸ್ ಇದೆ ಅಲ್ವಾ, ಬೇರೆ ಬೇರೆ CPI, CPM ಅಲ್ವಾ, ಬೇರೆ ಬೇರೆ ಪಕ್ಷಗಳು ಇವೆ. ಅದರಿಂದ ಅಲ್ವಾ ವಿರೋಧವಾಗಿ ವಿರೋಧ ಪಕ್ಷಗಳ ಕೆಲಸವನ್ನು ಮಾಡ್ತಾರೆ. ಕರ್ನಾಟಕದಲ್ಲಿ ಅದೇ ರೀತಿ BJP ಇದೆ, ವಿರೋಧ ಪಕ್ಷ ಕಾಂಗ್ರೆಸ್ ಮತ್ತು ಜನತಾದಳ ಕೆಲಸವನ್ನು ಮಾಡ್ತಾ ಇದ್ದಾರೆ. ಓಕೆ, ಹೀಗೆ ಬಹುಪಕ್ಷ ಪದ್ಧತಿ ನಮ್ಮಲ್ಲಿ ರೂಢಿಯಲ್ಲಿ ಇದೆ. ಇವೆಲ್ಲವೂ ಸಹ
ಸಂವಿಧಾನದ ಲಕ್ಷಣಗಳು, ಈ ಭಾರತ ಸಂವಿಧಾನದ ಲಕ್ಷಣಗಳು. ನೆಕ್ಸ್ಟ್ ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳ ಬಗ್ಗೆ, ಮತ್ತು ಅದೇ ರೀತಿ ಅಲ್ವಪ್ಪ, ಅದೇ ರೀತಿ ಇವೆಲ್ಲ ಬಗ್ಗೆ ಮತ್ತು ಕರ್ತವ್ಯಗಳು ಅವರ ಬಗ್ಗೆ ಅಧ್ಯಯನವನ್ನು, ನಿರ್ದೇಶಾತ್ಮಕ ತತ್ವಗಳ ಬಗ್ಗೆ ನಾವು ಅಧ್ಯಯನವನ್ನು ಮಾಡ್ತೀವಿ. ಓಕೆ, ಇದು ಹಿಂದಿನ ನಾವು ಭಾರತದ ಸಂವಿಧಾನ ಯಾವಾಗ ಸ್ಥಾಪನೆ ಆಯಿತು, ರಚನಾ ಸಮಿತಿ ಮತ್ತು ಸಂವಿಧಾನ ರಚನಾ ಸಮಿತಿ ಆದಮೇಲೆ, ಮತ್ತು ಸಂವಿಧಾನದ ಪೂರ್ವ ಪೀಠಿಕೆಗಳು ಮತ್ತು ಸಂವಿಧಾನದ ಲಕ್ಷಣಗಳು ಇದ್ರ ಬಗ್ಗೆ ಅಧ್ಯಯನವನ್ನು ಮಾಡೋದು. ನೆಕ್ಸ್ಟ್ ಕ್ಲಾಸಲ್ಲಿ ಅದೇ ರೀತಿ ಮೂಲಭೂತ ಹಕ್ಕುಗಳು, ಕರ್ತವ್ಯಗಳು ಅಲ್ವಾ, ಇವುಗಳ ಬಗ್ಗೆ ಮತ್ತು ರಾಜ್ಯ ನಿರ್ದೇಶಾತ್ಮಕಗಳು ಇವ್ರ ಬಗ್ಗೆ ಅಧ್ಯಯನವನ್ನು ಮಾಡಿ ಅಲ್ವಾ. ಓಕೆ, ನೆಕ್ಸ್ಟ್ ಫಸ್ಟು ಆಮೇಲೆ ಹೋಮ್ವರ್ಕನ್ನು ಬಂದಿದ್ವಿ. ರಾಜ್ಯವನ್ನು ಆಳಿದ ನೆಕ್ಸ್ಟ್ ವರ್ಷ ಬಂದಿದೆ. ನೂತನ ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರು ಯಾರು? ನೆಕ್ಸ್ಟ್ ನೂತನ ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರು ಯಾರು? ಸಂವಿಧಾನ ರಚನೆ ಜಾರಿಗೆ ಬಂದಿದ್ದು ಯಾವಾಗ? ಸಂವಿಧಾನ ರಚನೆ ಜಾರಿಗೆ ಬಂದಿದ್ದು ಯಾವಾಗ? ಭಾರತ ಸಂವಿಧಾನ ಪ್ರಸ್ತಾವನೆಯನ್ನು ಏನನ್ನು ಒಳಗೊಂಡಿದೆ? ನೆಕ್ಸ್ಟ್ ಮತ ನಿರಪೇಕ್ಷತೆ ಎಂದರೇನು? ನೆಕ್ಸ್ಟ್ ಮತ ನಿರಪೇಕ್ಷತೆ ಎಂದರು. ನೆಕ್ಸ್ಟ್ ಅದೇ ರೀತಿ ನಮ್ಮ ಸಂವಿಧಾನದ ಪ್ರಮುಖ ಲಕ್ಷಣಗಳನ್ನ ವಿವರಿಸಿ. ಥ್ಯಾಂಕ್ ಯು ಆಲ್ ದ ಸ್ಟೂಡೆಂಟ್ಸ್. ನೆಕ್ಸ್ಟ್ ದೀಸ್ ಆರ್ all the questions are right to next submit to the assessment. Okay.